ಇನ್ನು ಈಲ್ಡ್ ಆಗಲ್ಲ ಲಾಸ್ಟ್. ಸಿ ಗೌರ್ಮೆಂಟ್ ಆಫ್ ಇಂಡಿಯಾ ಅರ್ಬನ್ ಚಾಲೆಂಜ್ ಫಂಡ್ ಅಂತೇಳಿ ಒಂದು ಗೈಡ್ಲೈನ್ಸ್ ಇದೆ, ಅವ್ರು ಕೊಟ್ಟಿದ್ದಾರೆ ನಮ್ಮ ಗೈಡ್ಲೈನ್ಸ್. ನೀವು ಮುನ್ಸಿಪಲ್ ಬಾಂಡ್ ಅಲ್ಲಿ ರೈಸ್ ಮಾಡಬೇಕು, ನಾವು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಪ್ರತಿಯೊಂದು ಕಾರ್ಪೊರೇಷನ್ಗೂ 200 ಕೋಟಿ ರೂಪಾಯಿ ಲೆಕ್ಕ ಇಟ್ಕೊಂಡಿದ್ದೀವಿ. 5 into 200 1,000 ಕೋಟಿ ರೂಪಾಯಿ. ದಿಸ್ ಇಸ್ ಎ ರಿಫಾರ್ಮ್ ಸಜೆಸ್ಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಆ ಪ್ರಕಾರ ಒಂದಷ್ಟು ಬಾಂಡ್ ರೈಸ್ ಮಾಡಬೇಕು ಅಂತ ಹೊರಟಿದ್ದೀವಿ. ಆಯ್ತು, ಕೆಲವು ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಕೇಳಬೇಕಲ್ಲ ನಾವು. ವಿ ಹ್ಯಾವ್ ಟು ಗೋ ಬೈ ಯು. ಅವ್ರು ಬರ್ದಿರೋದು ಬೇಕಾದ್ರೆ ಓದು ಅಂದ್ರೆ ಓದ್ತೀವಿ ನಾವು. ಓಕೆ, ನೀವು ಸೆಂಟ್ರಲ್ ಗೌರ್ಮೆಂಟ್ ಕೆಲವು ಮಾತ್ರ ಪಿಕ್ ಮಾಡ್ತೀರಿ, ಆದಾಯ ಬರೋದು ದುಡ್ಡು ತಗೊಳ್ಳೋದು ಮಾತ್ರ ಪಿಕ್ ಮಾಡ್ತೀರಿ, ಪಾಲಿಸಿನ ಪಿಕ್ ಮಾಡಲ್ಲ ಕೆಲವು ಸರಿ. ರಾಜ್ಯಕ್ಕೆ ಏನೇನು ಒಳ್ಳೇದಾಗ್ತದೆ ಎಲ್ಲ ಕೇಳ್ತೀವಿ. ರಾಷ್ಟ್ರೀಯ ಶಿಕ್ಷಣ ನೀತಿ ರಾಜ್ಯಕ್ಕೆ ಒಳ್ಳೇದಾಗಲ್ಲ, ಅದು ಬೇಡ ನಿಮಗೆ. ಎಲ್ಲ ಆಮೇಲೆ ಈಗ ಅದೇ ಯಾವ್ದು ಬೇಕು ಅಂತ ಪಿಕ್ ಮಾತ್ರ ಮಾಡೋದು. ದಟ್ ಇಸ್ ದ ಪೊಲಿಟಿಕಲ್ ಅಜೆಂಡಾ. ಓಕೆ ಅಧ್ಯಕ್ಷೆ, ಇದಾಯ್ತು, ಇವೆಲ್ಲ ಮಾಡಿದ್ವಿ. ನಮ್ಮ ಮುನ್ರತ್ನ ಅವರು ಬಹಳ ಚೆನ್ನಾಗಿ ಒಳ್ಳೆ ಫಸ್ಟ್ ಕ್ಲಾಸ್ ಸ್ಟೋರಿ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ, ಬಹಳ ಸಂತೋಷ. ಅದೇ ಮುತ್ತುರತ್ನ, ಇದು ಮುತ್ತುರತ್ನ ಅವ್ರೇನು ಹೇಳಿದ್ದಾರೆ, ಅವ್ರು ಏನೋ ಒಂದು ಕ್ಯಾಲ್ಕುಲೇಟ್ ಮಾಡಿ 30 ಮೀಟರ್ ರೋಡ್ ಮಾಡ್ತಾ ಇದ್ದೀರಿ, 1 ಎಕರೆಗೆ 4,300 ಕೋಟಿ, ನೀವು ಅದಕ್ಕೆ ಬರ್ತಾ ಇದ್ದೀರಿ 40% ಪ್ರೀಮಿಯಂ ಎಫ್ಆರ್. 1 ಎಕರೆಗೆ ನೀವು ಅದೆಷ್ಟೋ 260 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಿ, 263 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ತಾ ಇದ್ದೀರಿ ಅಂತೆಲ್ಲ ಕೂಡ ಹೇಳಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ, ಮುನ್ರತ್ನ ಅವರು ಹೇಳಿದ್ದು ಅರ್ಥ ಆಗಲಿಲ್ಲ. ಅವರೆಲ್ಲ ಕೆಲವೆಲ್ಲ ಹೊಸದಾಗಿ ಏನೋ ಹೇಳಿದ್ರು. ಮುನ್ರತ್ನ ಹಿಸ್ಟ್ರಿ ನಾನೇನು ಹೇಳಬೇಕಾದಿಲ್ಲ. ಮುನ್ರತ್ನ ನನಗೂ ಗೊತ್ತಿದೆ, ಐ ನೋ ಹಿಮ್ ಲಾಸ್ಟ್ 45 years ಗೊತ್ತಿದೆ. ನಾನು ಸದ್ಯ ಏನೋ ಗಾಡ್ ವಿಲ್ಲಿಂಗ್ಲಿ ಸದ್ಯ ಎಲ್ಲಿರ್ಬೇಕು ಅಲ್ಲಿದ್ದಾರೆ. ನೀವು ಹೆಂಗ್ ಡೈಜೆಸ್ಟ್ ಮಾಡ್ಕೊಳ್ತೀರ ಮಾಡ್ಕೊಳ್ಳಿ. ಮುನ್ರತ್ನ ಬಂದಿರು ನನ್ನ ಹತ್ರ, ಬಂದು ಅವ್ರ ಅನೇಕ ನೋವುಗಳೆಲ್ಲ ಹೇಳ್ಕೊಂಡ್ರು. ನಾನು ಅವ್ರದ್ದು ಕೇಸ್ಗಳಿಗೆ, ಪರ್ಸನಲ್ ಕೇಸು, ಅಸೆಂಬ್ಲಿಲಿ ಏನು ನಡೀತು, ಕಾರಲ್ಲಿ ಏನು ನಡೀತು, ವಿಧಾನಸೌಧದಲ್ಲಿ ಏನು ನಡೀತು, ಅವ್ರ ಕ್ಯಾಬಿನೆಟ್ ಅಲ್ಲಿ ಏನು ನಡೀತು, ಅದೆಲ್ಲ ನನ್ನ ಹತ್ರ ಸ್ಟೋರಿ ಇದೆ. ಈಗ ಬೇಡ ಅದೆಲ್ಲ, ಅದನ್ನೆಲ್ಲ ತಗೋಬೇಕು ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ನೋಡ, ಆಗಲ್ಲ ಕಣಯ್ಯ. ಏನೇನು ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ದು ಇರ್ಬೋದು, ಆಯ್ತಪ್ಪ ಕೂತ್ಕೊಳ್ಳಿ ಅವರೇ, ಹೇಳಪ್ಪ ಅಣ್ಣ. ಮುನ್ರತ್ನ ಆಗಲ್ಲ ಅಂತ ಹೇಳಿದ್ರು, ನೀವೇನು ಹೇಳ್ತಿದ್ದೀರಿ? ಯಾವ್ದಕ್ಕೆ ಹೇಳ್ತೀನಿ ಅಂದ್ರೆ 1 ನಿಮಿಷ ಕೂತ್ಕೊಳ್ರಿ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದವ್ ನಾನಲ್ಲ. ಏಡ್ಸ್ ಕಂಪ್ಲೇಂಟ್ ಇದೆ, FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನಾನು ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಕ್ಕೆ ಉತ್ತರ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ಅವ್ರದ್ದು ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆಗಳನ್ನ ಮಾಡಬೇಕಾಗಿದೆ. ಇದಕ್ಕೆ 1 ದಿನ ಸಾಗಲ್ಲ, 4 ದಿನ ಬೇಕಿದೆ. 1 ನಿಮಿಷ ಮಾತಾಡ್ಕೊಳ್ತೀನಿ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರನ್ನ ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಆಯ್ತು. ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಈಗ ಇಲ್ಲ ಮುಂದೆ ಕೂತ್ಕೊಳ್ಳಿ. ಈಗ ಎಲ್ಲ ಕ್ವಶನ್ ಅರ್ಥ ಕೊಡ್ಬೇಕು. ಈಗ ಉತ್ತರ ಅವರು ನಿಜವಾಗ್ಲು 1 ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರ ಈ ಬೆಂಗಳೂರು ವಿಚಾರ ಕೈಬಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು MLAಗಳು ನಾಳೆ ದಿನ ಎಲ್ಲರೂ MLAಗಳಿಗಿದೆ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್ 1 ನಿಮಿಷ. ಸಭಾಧ್ಯಕ್ಷರೇ ಮತ್ತೆ ಕೊಡ್ತೀನಿ ನಿಮ್ಗೆ. ಇನ್ನೊಬ್ಬರ ಮೇಲೆ ಮಾಡ್ಕೊಳ್ತೀರಾ? ಉತ್ತರ ಕೇಳೋದು ಕೇಳಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ಈ ವಿಚಾರದಲ್ಲಿ ನಾನು ಹೆಚ್ಚಿಗೆ ಮಾತಾಡಲ್ಲ. ಕೇಳಿ,
ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೀನಿ. ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಹಂಗಾರೆ ನಿಂತ್ಕೊಳ್ಳಿ. ಸಭಾಧ್ಯಕ್ಷರೇ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.